ಅವ ಗಳಿಸಿದ ರೊಕ್ಕ ಬಂಗಾರ ಮೊದಲು ಹಿಂಗೆ ಸತ್ತದನ್ನ ನೋಡೋದಕ್ಕೆ ಹಂಗೆ ಟೊಂಕನ ಕೀಲಿ ಉಚ್ಕೋತವೆ. ಯಾಕ್ರಿ ಉಚ್ಕೋತಾವಿಲ್ಲ? ಉಚ್ಕೋತಾವ. ಆದರೂ ಇದು ಕುಣಿಗೆ ಹೋಗುವಂಥ ಪ್ರಸಂಗದೊಳಗಿದ್ರೆ ಆಸೆ ಏನು? ಎಂಥ ಆಸೆ ರೀ ಪಾಪ. ಇದಕ್ಕೆ ಅಂಗಳಕ್ಕೆ ಹಾಕ್ಯಾರ. ಇನ್ನು ಗಾದಿ ಮೇಲೆ ಸತ್ತ ಇದು ಮಾಡ್ತಾವ ಒಂದು ಚೀಲ ತಟ್ಟು ಆಸೆ ಅಂದ ಅಂಗಳಕ್ಕೆ ಹಾಕ್ಯಾರ. ಎಲ್ಲ ಹೆಣ್ಮಕ್ಳು ಬಂದಾರ. ಏನು ರೀ ಮಾತು ಕಟ್ಟಾಗ ಸುಮ್ಮ ಮಕ್ಕೋಬೇಕಿಲ್ಲಿದು. ಬಾಗಿಲ ಕಡೆ ಕೈ ಮಾಡಿ ಹಾಂ ಹಾಂ ಮಾಡ್ತೀನತ್ತ. ಹಿಂಗೆ ಬಾಗಿಲ ಕಡೆ ಕೈ ಮಾಡಿ ಹಾಂ ಎಲ್ಲ ಹೆಣ್ಮಕ್ಳು ಬಂದಾವ. ಇನ್ನೇನು ನಮ್ಮ ಅಪ್ಪ ಸಿಗ್ತಾನೆ ಅನ್ನು. ನಮ್ಮ ಅಪ್ಪ ಅಂದ ಮಾತು ಕಟ್ಟಾಗ್ಯಾವ. ಇನ್ನೇನು ಭಾಳ ದಿವಸ ಬದುಕ್ತಾನೆ. ಈಗ ಅಪ್ಪನ ಮಾರಿ ನೋಡ್ಬೇಕು, ಅಪ್ಪಗೆ ಮಾತಾಡ್ಸ್ಬೇಕು ಅಂತೇಳಿ ಅವು ಹೆಣ್ಮಕ್ಳು ಬಂದಾವ. ಬಂದ ಯಪ್ಪ ನಾ ಮಲ್ಲವ ಕೂನ ಹಿಡ್ದಿಯನು ಹಾಗೆ ಕೇಳಕತ್ತ. ಅದು ಮುದಕ್ಕಿದ್ರಿಕಿ ಮಲ್ಲವನ್ನ ಕಡ್ಲಾಕ್ಸೇನೆ ಹಾಂ ಮಾಡ್ಲಕತ್ತದ ಬಾಗಿಲ ಕಡೆ. ಯಾವಾಗ ಈಗ ಮತ್ತೊಬ್ಬಕ್ಕೆ ಬರ್ತಾಳ, ಯಪ್ಪ ನಾ ಮಲ್ಲವಿನಿ. ಏನು ಮಲ್ಲವನ್ನ ಕಡ್ಲಾಕ್ಸೇನಿಲ್ಲ. ಹಾಂ ಹಾಂ ಮಾಡ್ತಿತ್ತು ಪಾಪ. ಹಾಂ ಹಾಂ ಮಾಡ್ಲಕತ್ತದ. ಇವೆಲ್ಲ ಹೆಣ್ಮಕ್ಳು ಅಂದರು ಅವ್ರ ಅಣ್ಣದೇರಿಗೆ ಅಂದು, ಅಣ್ಣ ನಮ್ಮಪ್ಪ ಬಾಗಿಲ ಕಡೆ ಕೈ ಮಾಡ್ಲಕತ್ತಾನ, ಅವ ಎಲ್ಲೇ ಬಂಗಾರ ಮುಚ್ಚಿಟ್ಟಾಗ ಕಾಣ್ತಾನೆ, ಹೇಳ್ಬೇಕತ್ತಾನೆ ಬಾಯಿ ಬರ್ಲಾಗ್ಯದ. ಮತ್ತು ಯಾರಿಗಾರ ಒಂದು 8-10 ಲಕ್ಷ ರೂಪಾಯಿ ಕೊಟ್ಟಿದ್ದಂದ್ರೆ ಇದು ಹೋಯ್ತಂದ್ರೆ ಇದ್ರ ಜೋಡಿನೇ ಹೋಗೋದಲ್ರಿ, ಹೌದಾ ಇಲ್ಲ? ಅಣ್ಣ ಏನಾರು ಮಾಡ್ಯಪ್ಪ, ನಮ್ಮಪ್ಪ ಒಂದು 2 ಮಿನಿಟ್ರೆ ಮಾತಾಡಂಗೆ ಮಾಡು, ಯಾರೇ ಡಾಕ್ಟ್ರ ನೋಡು ಅಂದ್ಕೊಳ್ಳಿ ಇದನ್ನು ಕರೆಯೋದು. ಯಾಕಂದ್ರೆ ಬಂಗಾರ ಎಲ್ಲರೂ ಒಂದು 10 ಕಿಲೋ ಬಂಗಾರ ಇಟ್ಟಿದ್ದಂದ್ರೆ ಬೇಡ, 1 ಕಿಲೋವರೆ ಇಟ್ಟಿದ್ದಂದ್ರೆ ಈಗೇನು ರೀ 1.5 ಲಕ್ಷ ರೂಪಾಯಿ ತೊಲಿ ಬಂಗಾರ ಆಗ್ಯದ. ಈಗ 1.5 ಲಕ್ಷ ರೂಪಾಯಿ ಮ್ಯಾಲದ, ಹೌದಾ ಇಲ್ಲ? ಇನ್ನು ಮತ್ತು ಅಪ್ಪಿತಪ್ಪಿ ಸಾತ್ನ ತಂದು ಇವನ ಜೋಡಿನೇ ಹೋಗಿಬಿಡ್ತದ. ಅದಕ್ಕೆ ಏನಾರು ಮಾಡ್ಯಣ್ಣ ಯಾರೇ ಡಾಕ್ಟ್ರಿಗೆ ಕೇಳು. ಪಾಪ ಊರಾಗ ಒಬ್ಬ ಡಾಕ್ಟ್ರ್ ಇದ್ದ. ಡಾಕ್ಟ್ರ್ ಬಳಿ ಬಂದ, ಡಾಕ್ಟ್ರ್ ಸರ್ ನಮ್ಮ ಅಪ್ಪಗೆ ಮಾತು ಕಟ್ಟಾಗ್ಯಾವ, ಅದಕ್ಕೆ ಏನಾರು ಮಾಡಿರಿ 1-2 ಮಿನಿಟ್ ಮಾತಾಡಂಗೆ ಮಾಡಿದ್ರಿ ಅಂದು ನಿಮ್ಮ ಉಪಕಾರ ಮರಿಲಾರ್ದಂಗೆ ಅದ. ಅವ ಬಾಗಿಲ ಕಡೆ ಕೈ ಮಾಡ್ಲಕತ್ತಾನ. ಯಾವಾಗ ಬಾಗಿಲ ಕಡೆ ಕೈ ಮಾಡಕತ್ತಾನ ಅಂದ ಕೂಡ ಅವಾಗ ಡಾಕ್ಟ್ರ್ ಅಂದ, ನೋಡ್ತಮ್ಮ 2 ಮಿನಿಟ್ ಅಲ್ಲ 2 ತಾಸು ಮಾತಾಡಂತ ಇಂಜೆಕ್ಷನ್ ಅದ ನಂಬಲ್ಲಿ. ಆದ್ರೆ ಇಟ್ಟೆ ಕಾಸ್ಟ್ಲಿ ಅದ. ಏಟು 20,000 ರೂಪಾಯಿ ಇಂಜೆಕ್ಷನ್. ಇವ ಅಂದ 20,000 ರೂಪಾಯಿ ಹೋದ್ರೆ ಹೋಗಲಿಕ್ಕೆ ಎಲ್ಲರೂ 1 ಕಿಲೋ ಬಂಗಾರ ಇಟ್ಟಿದ್ರೆ ಬೇಡ, ಯಾರಿಗಾರು 10 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಯಾಕೆ ಹೋದ್ರೆ ಹೋಗಲಕ್ಕೆ ಡಾಕ್ಟ್ರ್ ಸರ 20,000 ರೂಪಾಯಿ ತೊಗೋರಿ, ನಮ್ಮ ಅಪ್ಪಗೆ 1-2 ಮಿನಿಟ್ ಮಾತಾಡಂಗೆ ಮಾಡಿ. ಆಯ್ತು ನಡಿ ಎತ್ಕೊಂಡು ಬ್ಯಾಗ್ ತೊಗೊಂಡು ಬಂದು. ಯಾವಾಗಿಂದ ಬ್ಯಾಗ್ ತೊಗೊಂಡು ಬಂದರು, ಬರೋದಕ್ಕೆ ಡಾಕ್ಟ್ರು ಬರೋದು ನೋಡಿ ಹೆಣ್ಮಕ್ಳಿಗೆ ದೊಡ್ಡ ಖುಷಿ. ಅವ್ರು 3-4 ಮಂದಿ ಹೆಣ್ಮಕ್ಳಿದ್ರು. ಹೋಯ್ ನಾ ಬಂಗಾರಿಗೆ ಹಿಂಗಾರ ಇಟ್ಟಿದ್ದ ನಾ ಕೊಳ್ಳ ಪಾಟ್ಲಿ ಮಾಡಿಸ್ಕೊತೀನಿ. ಒಬ್ಬಾಕಿ ಹಾಕಿದ್ರೆ ನೀವು ಪಾಟ್ಲಿ ಮಾಡಿಸ್ಕೊ, ನನ್ನ ಕೊಳ್ಳಾಗಂದ ನಕ್ಲಸ್ ಇಲ್ಲ ನಕ್ಲಸ್ ಮಾಡೋದು. ಹಿಂಗೆ ಎಲ್ಲರೂ ಪ್ಲ್ಯಾನ್ ಮಾಡ್ಯಾರ. ಇವು ಅಣ್ತಂಬ್ರಿ ಏನು ಮಾಡೋದು, ಎಲ್ಲರೂ 1-8 ಲಕ್ಷ ರೂಪಾಯಿ ಇಟ್ಟಿದ್ದಾನೆ. ನಮ್ಮ ಕೊಡ್ತೋಳು ಸಾಲರಿ ಹೋಗ್ಕದಲ್ರಿ, ಕೊಡ್ತೋಳು ಸಾಲ ಹೋಗ್ಕದ ತಗೊಂಡು ಇವೆಲ್ಲ ಪ್ಲ್ಯಾನ್ ಹಾಕ್ಕೊಂಡದಾವ. ಯಾವಾಗಿಂದ ಡಾಕ್ಟ್ರ್ ಬಂದ, ಸರಿ ಗಾಳಿ ಬಿಡ್ರಿ, ಡಾಕ್ಟ್ರ್ ಬಂದ್ರೆ ಸರಿ ದಾರಿ ಬಿಡ್ರಿ ಅಂದ್ಕೊಡಿ. ಎಲ್ಲ ಹೆಣ್ಮಕ್ಳಿಗೆ ದೊಡ್ಡ ಖುಷಿ. ಅವ್ವ ನಮ್ಮಪ್ಪ ಮಾತಾಡ್ತಾನೆ, ಈ ಬಂಗಾರ ಇಟ್ಟಿದ್ದು ಹೇಳ್ತಾ ಹಿಂಗೆಲ್ಲ ಇಟ್ಕೊಂಡು ಬಂದು ಪಾಪ ಅವ ಇಂಜೆಕ್ಷನ್ ಮಾಡ್ದೆ. ಇಂಜೆಕ್ಷನ್ ಮಾಡೋದು ಕೂಡ ನಾವು ಡಾಕ್ಟ್ರಿಗೆ ಕೇಳ್ದೆ, ಡಾಕ್ಟ್ರ್ ಸರ್ ಈಗ ಮಾತಾಡಿಸ್ಬೋದನ್ರಿ? ಮಾತಾಡ್ಸಿ ಈಗ ಮಾತಾಡ್ತಾನೆ. ಯಾವಾಗಿಂದ ಮಾತಾಡ್ಸ್ರಿ ಈಗ ಮಾತಾಡ್ತಾನೆ ಅಂದ್ಕೊ ಯಪ್ಪ ಅಂದ. ಏನೋ ಅಂದ್ಕೊಳ್ಳಿ ಮತ್ತೆ ಖುಷಿ ಆಯ್ತು. ನಮ್ಮ ಅಪ್ಪ ಮಾತು ಬಂದು ಎಲ್ಲ ಹೇಳ್ತಾನೆ. ಏನ್ರಿ ಎಲ್ಲನೇ ಕೂಡ ಹೇಳ್ತಾನೆ ತಿಳ್ಕೊಳೋದು. ಯಪ್ಪ ಅಂದ ಏನು ಅಂದ. ಮತ್ತು ಬಾಗಿಲ ಕಡೆ ಕೈ ಮಾಡಕತ್ತಿದ್ದಲ್ಲ, ಇನ್ನೂ ಮಾಡ್ಲಕತ್ತಿತ್ತು ಅದು ಹಂಗೆ, ಇನ್ನೂ ಕೈ ಮಾಡಕತ್ತಿತ್ತು. ಹಾಂ ಮಾಡವ. ಮತ್ತು ಬಾಗಿಲ ಕಡೆ ಕೈ ಮಾಡ್ಲಕತ್ತಿದೆಯಲ್ಲ, ಮತ್ತು ಎಲ್ಲರ ಬಂಗಾರ ಗಿಂಗಾರ ಮುಚ್ಚಿಟ್ಟಿದ್ದೇನು? ಇಲ್ಲೋ ಯಪ್ಪ ಆತು. ಈ ಹೆಣ್ಮಕ್ಳು ನಿಶಾನೆ ಇಳಿತು. ಈಗ ಕೊಳ್ಳ ಪಾಟ್ಲಿ ಬಿಲ್ವಾರ ಮಾಡಿಸ್ಬೇಕದಿಲ್ಲಲ್ಲ, ಹೋಯ್ತು. ಎಲ್ಲರೂ ಬಂಗಾರ ಗಿಂಗಾರ ಮುಚ್ಚಿಟ್ಟಿದ್ದೇನು? ಇಲ್ಲ. ಮತ್ತು ಯಾರಿಗೆ ರೊಕ್ಕ ಇಕ್ಕ ಕೊಟ್ಟಿದ್ದೇನು? ಇಲ್ಲ ಅಂದ. ಮತ್ತು ಬಾಗಿಲ ಕಡೆ ಕೈ ಮಾಡ್ಲಕತ್ತಿದೆ ಯಾಕ? ಎಮ್ಮಿ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅಂತಾನ. ಹಂಗೆ ಮಾಡ್ದು. ಎಮ್ಮಿ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅಂತಾನ. ಅಲ್ರಿ ತಾನೇ ಕುಣಿಗೆ ಹೊಂಟಾನ. ಅದು ಎಮ್ಮಿ ಕರ ಕಸಬರಿಗೆ ತಿಂದ್ರಿ ಅನ್ನೋ ಮಂದಿ ತಲೆ ಕೂದಲು ತಿಂದ್ರಿ ಅನ್ನು ಏನು ಮಾಡವ? ಇವು ನಮ್ಮ ಆಸೆ ಕುಣಿಗೆ ಹೋಗಾಗ. ಇವು ನಮ್ಮ ಆಸೆಗಳು. ಅದಕ್ಕಾಗಿ ನಿಂತವ್ರು ಕಂಡ ಬಸವಣ್ಣ ಅಂತಾನೆ, ಶೂಲಭ ನೇರುವ ಕಳ್ಳ ಹಾಲು ತುಪ್ಪವನ್ನು ಉಂಡು ಮೇಲೆ ನೇಸು ಕಾಲ ಬದುಕುವನು. ಇಲ್ಲಿ ಅಲೆಕ್ಸಾಂಡರ್ ಮಹಾರಾಜ ಕೊನೆಯ ಆಸೆ ಏನದವನು? ಅಲೆಕ್ಸಾಂಡರ್ ಮಹಾರಾಜನ ಕೊನೆಯ ಆಸೆ ಬೇರೆ ಏನೂ ಇಲ್ಲ. ಅವ ಏನಂತಾನ, ನನ್ನ 2 ಕೈಗಳನ್ನು ಎದೆ ಮೇಲೆ ಇಟ್ಟು ಕಟ್ಟಿ ನನ್ನ ಹೆಣದ ಮೆರವಣಿಗೆ ಮಾಡಬೇಡ್ರಿಪ್ಪ, ನನ್ನ 2 ಕೈಗಳನ್ನು ಕುಲ್ಲ ಬಿಚ್ಚಂದು ಮೆರವಣಿಗೆ ಮಾಡ್ರಿ ಅಂದ. ಯಾಕೆ ಹಿಂಗಂದನ್ರಿ? ಅಲೆಕ್ಸಾಂಡರ್ ಮಹಾರಾಜ ಕ್ರಿಶ್ಚಿಯನ್ ಧರ್ಮದವ. ಅವರು ಧರ್ಮದಾಗಿಂದ ಹೆಣ ಹೆಂಗೆ ಒಯ್ತಾರ? ಹೆಣ ಹೆಂಗೆ ಒಯ್ತಾರ್ರಿ?
ಒಂದು ಬಾಕ್ಸ್ ಹತ್ತಿಕೊಂಡಿರ್ತದೆ, ಗೊತ್ತ ನಿಮಗೆ ಏನು ರೀ? ಕರಿ ಬಾಕ್ಸ್ ಇರ್ತದೆ. ಅದಕ್ಕೇನಂತಾರೆ ಗೊತ್ತಾ ನಿಮ್ಗೆ? ಗೊತ್ತಾದ್ರೆ ನೀವು ಎದೆ ಹೊಡ್ಕೋತೀರಿ. ಯಾಕಂದ್ರೆ ಅದಕ್ಕೆ ಮಮ್ಮಿ ಅಂತಾರೆ. ಅದೇನು ಹೆಣ ಒಯ್ಯೋ ಬಾಕ್ಸ್ ಇರ್ತದಲ್ಲ ಕ್ರಿಶ್ಚಿಯನ್ ಧರ್ಮದಾಗ, ಆ ಹೆಣ ಒಯ್ತಕ್ಕಂಥ ಬಾಕ್ಸಿಗೆ ಅದಕ್ಕೇನಂತಾರೆ ತಗೊಂಡು ಕೇಳಿದ್ರೆ ಮಮ್ಮಿ ಅಂತಾರೆ. ನೀವಿದ್ರೆ ಚಂದ ಯವ್ವ ಅಂದ್ಕೊ ಯವ್ವ ಅಂತ ಇದ್ರಿ ಬಾಯ ಮಣ್ಣು ಮಮ್ಮಿ ಅನ್ನು ಮಮ್ಮಿ ಅಂದ್ರೆ ನನಗೆ ಹೆಣ ಏನು ರೀ? ಹೌದಿಲ್ಲ? ಇದು ನಮ್ಮ ಮಮ್ಮಿ ಬೇರೆ, ಅದು ಹೆಣಗಳು ಒಯ್ತಕ್ಕಂಥ ಬಾಕ್ಸಿಗೆ ಅಂತ ಮಮ್ಮಿ ಎತ್ಕೊಂಡು ಕರೀತಾರೆ. ಅದಕ್ಕೆ ಅಲೆಕ್ಸಾಂಡರ್ ಮಹಾರಾಜ ಏನಂತಾನ, ಆ ಬಾಕ್ಸಿನೊಳಗೆ ಮನಗಿಸಿ ನನಗೆ ಎರಡೂ ಕೈಗಳನ್ನು ಎದೆ ಮೇಲೆ ಇಟ್ಟು ಇದು ಮಾಡ್ತಿಲ್ಲಪ್ಪ, ಅದನ್ನು ಮಾಡೋಕ್ಕೆ ಅಂತ ಹೋಗ್ಬೇಡ್ರು, ನನ್ನ ಎರಡೂ ಕೈಗಳನ್ನು ಕುಲ್ಲ ಬಿಟ್ಟಂದು ಮೆರವಣಿಗೆ ಮಾಡಿರಿ ಅಂದ. ಆಯಿತು ರಾಜ, ಇದೇನು ಯುದ್ಧ ಆಡಿ ತರುವುದೇನು, ಇದನ್ನು ರೊಕ್ಕ ಕೊಡ ತರುವುದೇನು? ಆಯಿತು, ನಿನ್ನ ಇಚ್ಛಾ ಪ್ರಕಾರದಿಂದ ನೀನು ಹೆಂಗೆ ಅಂತಿದೆ ಆ ರೀತಿಯಾಗಿ ಅದನ್ನು ಮಾಡ್ತೀವಿ ಎತ್ತಿಕೊಂಡಂದಾಗ, ಅವಾಗ ಸ್ವಲ್ಪ ದಿವಸದೊಳಗೆ ಅಲೆಕ್ಸಾಂಡರ್ ಮಹಾರಾಜ ಸತ್ತ. ಅವನ ಹೆಣ ಬಾಕ್ಸಿನೊಳಗೆ ಮನಗಿಸೋದು, ಮನಗಿಸಿ ಅಂದ ಈ ಕಡೆ ಒಂದು ಹೋಲ್ ಹಾಕದ, ಈ ಕೈ ಹೊರಗೆ ಹಾಕದ, ಈ ಕಡೆ ಅಂದ ಹೋಲ್ ಹಾಕ್ಯದ, ಈ ಕಡೆ ಅಂದ ಕೈ ಅಂದ ಹೊರಗೆ ಹಾಕದ. ಹೆಣದ ರಾಜನ ಮೆರವಣಿಗೆ ನಡೆದಿತ್ತು. ಯಾವಾಗಿಂದ ರಾಜನ ಮೆರವಣಿಗೆ ನಡೆದಿರ್ತಕ್ಕಂಥ ಪ್ರಸಂಗದ ಒಳಗೆ ಅವಾಗಿಂದ ಎಲ್ಲ ಜನ ಬೈಲಕತ್ರು, ಮಂತ್ರಿ ಬುದ್ಧಿ ಎಲ್ಲಿಟ್ಟಾನ? ಅಲ್ಲ, ರಾಜನ ಹೆಣವನ್ನ ಇವನಿಗೆ ಅಂದ ಸರಿಯಾಗಿ ಅಂದ ಕಟ್ಟಕ್ಕೆ ಬಂದಿಲ್ಲ, ಮಂತ್ರಿ ಬುದ್ಧಿ ಎಲ್ಲಿಟ್ಟನ, ಮಂತ್ರಿ ಬುದ್ಧಿ ಎಲ್ಲಿಟ್ಟನ ತಗೊಂಡು ಎಲ್ಲರೂ ಕೂಡ ಬೈಯಕತ್ತಿದ್ರು. ಹಿಂಗೆ ಬೈಯುವಂಥ ಪ್ರಸಂಗದ ಒಳಗೆ ಒಬ್ಬರು ಮಹಾತ್ಮರು ನಿಂತಿದ್ರು ಅಲ್ಲೇ. ಏನ್ರಿ? ಅದು ಅವರು ಕೂಡ ಅಲೆಕ್ಸಾಂಡರ್ ಮಹಾರಾಜನ ಹೆಣದ ಮೆರವಣಿಗೆ ನೋಡಕ್ಕೆ ಅಂದ ನಿಂತಾರ. ಒಂದು 4 ಜನ ಹುಡುಗರಿಂದ ಬಾದು, ಮಹಾರಾಜ್ ದೇಕೋ, ಅಲೆಕ್ಸಾಂಡರ್ ಮಹಾರಾಜನ ಹೆಣವನ್ನ ಇವರಿಗೆ ಅಂದ ಸರಿಯಾಗಿ ಅಂದ ಕಟ್ಟಕ್ಕೆ ಬಂದಿಲ್ಲ, ಅವನು ಎರಡೂ ಕೈಗಳನ್ನು ಜೋತಾಡಕತ್ತವತ್ತುಕೊಂಡು ಮಂತ್ರಿ ಬುದ್ಧಿ ಎಲ್ಲಿಟ್ಟನ ತಗೊಂಡು ನಿಮ್ಮಂಥ ಮಹಾತ್ಮರು ಕೇಳಬೇಕಿಲ್ಲ ತಂದಾಗ, ಅವಾಗ ಮಹಾತ್ಮರು ನಕ್ಕೋಂತ ಒಂದು ಮಾತು ಹೇಳ್ತಾರೆ, ತಮ್ಮ ಅಲೆಕ್ಸಾಂಡರ್ ಮಹಾರಾಜನ ಎರಡೂ ಕೈಗಳಿಂದ ಜೋತಾಡಕತ್ತಿದ್ದು, ಸುಮ್ಮನೆ ಜೋತಾಡಕತ್ತಿಲ್ಲ, ಇಡೀ ನಮ್ಮ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನೆ. ಏನು ಸಂದೇಶ? ಅವಾಗಂದ ಹೇಳ್ತಾನೆ ಅಲೆಕ್ಸಾಂಡರ್ ಮಹಾರಾಜ, ಏನ್ರಿ ಆ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ಅಲೆಕ್ಸಾಂಡರ್ ಮಹಾರಾಜ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನೆ. ಏನು ಸಂದೇಶ? ಏಕ್ ಜಮಾನ ಐಸಾತ. ನೋಡು, ಮಹಾತ್ಮರು ಹೇಳ್ತಾರೆ, ಏಕ್ ಜಮಾನ ಐಸಾತ, ಸಾರೆ ಜಹಾಕ್ಕೆ ಮಾಲಿಕ್ತೆ, ಜಬ್ ದುನಿಯಾ ಸೆ ನಿಕಲೆ ದೋನೋ ಹಾತ್ ಕಾಲೇತೆ, ದೋನೋ ಹಾತ್ ಕಾಲೇತೆ, ದೋನೋ ಹಾತ್ ಕಾಲೇತೆ. ಏನ್ರಿ ಏನಂತಾನವ? ಏನ್ರಿ ಮಹಾತ್ಮರಿಂದ ಏನು ಹೇಳ್ತಾರ ಹುಡುಗರಿಗೆ? ಅಪ್ಪ ಅವನು ಎರಡೂ ಕೈಗಳನ್ನು ಸುಮ್ಮನೆ ಜೋತಾಡಕತ್ತಿಲ್ಲ, ಹಾಗಾದ್ರೆ ಹೆಂಗೆ ಜೋತಾಡಕತ್ತವ? ಏಕ್ ಜಮಾನ ಐಸಾತ, ಒಂದು ಕಾಲದಾಗ ಇಂಥ ರಾಜ್ಯ ಇದ್ನಲ್ಲ, 100 ರಾಜ್ಯಗಳನ್ನು ಗೆದ್ದು ಇಡೀ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡು ಆಟ ಆಡಿರ್ತಕ್ಕಂಥ ರಾಜ ಅಲೆಕ್ಸಾಂಡರ್ ಮಹಾರಾಜ. ಜಬ್ ದುನಿಯಾ ಸೆ ನಿಕಲೆ, ಯಾವಾಗ ಈ ಜಗತ್ತು ಬಿಟ್ಟು ಹೊಂಟ, ಎರಡೂ ಕೈಯಿಂದ ಖಾಲಿ ಇಟ್ಕೊಂಡು ಹೊಂಟ, ಏನು ಒಂದು ಪೈಸಾನು ಕೂಡ ಒಯ್ಲಕ್ಕಾಗಿಲ್ಲ. ಅಂದ ರಾಜ ಮಹಾರಾಜರ ಸತ್ತನ್ನು ಕೂಡ ಒಂದು ಪೈಸಾನು ಕೂಡ ಒಯ್ಲಕ್ಕಾಗಿಲ್ಲ. ಇನ್ನು ನಮ್ಮ ನಿಮ್ಮಂಥವ್ರು ಏನು ಒಯ್ತೀವ್ರಿ? ಯಾರು ಕೂಡ ಏನು ಒಯ್ಯಕ್ಕಾಗಂಗಿಲ್ಲ. ನಮ್ಮ ಜೊತೆಯೊಳಗೆ ಅಂದ್ರೆ ರೊಕ್ಕ ಬರಂಗಿಲ್ಲ, ಬಂಗಾರ ಬರಂಗಿಲ್ಲ, ಯಾವುದು ಕೂಡ ಬರಂಗಿಲ್ಲ. ಸುಮ್ಮನೆ ಇರುತ್ತಾನೆ ಇನ್ನೊಬ್ರಿಗೆ ಮೋಸ ಮಾಡಿ ಆ ರೊಕ್ಕ ನಂದು, ಬಂಗಾರ ನಂದು, ನಂದು ಹತ್ತಿಕೊಂಡಂದು ಕೂಡಿ ಮನೆಗಂದ ಇಟ್ಟು ಹೊಟ್ಟಿಗೆಂದ ಚಂದಂದ ಅನ್ನ ತಿಲ್ಲಾರ್ದೇನೆ ಬರೀ ರೊಕ್ಕ ಗೋಳೆ ಮಾಡೋದು. ಯಾಕ್ರಿ ಮಾಡೋದು ನೋಡ್ರಿಲ್ಲ? ಒಂದು 20,000 ರೂಪಾಯಿ ಮನೆಯಾಗ ಅಲೆಮಾರಿಗೆ ಇತ್ತಂದ್ರೆ ಅವ ಅಲೆಮಾರಿಗೆ ತಲೆ ಕೊಟ್ಟು ಮಕ್ಕೋತಾನ. ನೋಡ್ರಿ ನೀವು, ಅಲೆಮಾರಿಗೆ ತಲೆ ಗಾಪ್ನೆ ಒಂದು ಈಡ್ ಬೆಕ್ಕೇನು ಸಪ್ಪಳು ಮಾಡ್ತಂದ್ರೆ ಅವ ಎದ್ದು ಹೆಂಡ್ರು ಮಕ್ಕಳು ನೋಡಲ್ಲ, ಹಂಗೆ ಅಲೆಮಾರಿ. ಏನ್ರಿ ಎಷ್ಟು ಚಿಂತೆ, ಎಷ್ಟು ಕಷ್ಟ, ಎಷ್ಟು ಹೈರಾಣಾಗಿಂದ ನಾವು ಗಳಿಸ್ತೀವಿ ರೊಕ್ಕ. ಅಷ್ಟೆಲ್ಲ ಹೈರಾಣಾಗಿಂದ ರೊಕ್ಕ ಗಳಿಸಿರ್ತೀವಲ್ಲ, ಅದು ನಾಳೆ ನಾವು ಸತ್ತಿರ್ತಕ್ಕಂಥ ಪ್ರಸಂಗದೊಳಗೆ ನಮ್ಮ ಜೊತೆಯೊಳಗೆ ಬರ್ತದೆ ಏನತ್ತೆ ಕೊಡಂದ್ರೆ ಏಸ್ ಕಾಲಕ್ಕೂ ಕೂಡ ಬರಂಗಿಲ್ಲ. ಏನ್ರಿ ಮೂಗಿನೊಳಗೆ ನತ್ತಿಟ್ಕೊಂಡು ಸತ್ರ ಮೂಗಿ ಹರ್ಕೋತಾವ. ಏನ್ರಿ ಹರ್ಕೋತಾರಿಲ್ಲ? ಹರ್ಕೋತಾರೆ. ಈಗೇನಾದ್ರು ಸಂಬಂಧ ಇಲ್ಲ. ಈಗ ರೊಕ್ಕ ಬಂಗಾರ ಕಾಲಾಗ ತಾಯಿ ತಂದೆ ಏನೂ ನೋಡಂಗಿಲ್ಲ. ಈಗ ಮನೆ ಕೇಳಿರಿಲ್ಲ, ಪಾಪ ಒಂದು ಮುದುಕಿ ಕೊಳ್ಳಾಗ ಒಂದು ಬೋರ್ಮಾಳ ಅದ, ಒಬ್ಬನೇ ಮಗನ ಗಂಡ ಸತ್ತೋಗ್ಯದ, ನನ್ನ ಸಾಲ ಆಗ್ಯದ, ಸಾಲ ತೀರಿಸ್ಬೇಕು, ನೀನು ಕೊಳ್ಳಾಗಿನ ಬೋರ್ಮಾಳ ಕೊಡು ಅನ್ನತ್. ಅವಾಗಿಂದ ತಾಯಿ ಅನ್ಲತ್ತ, ಮಗ ಇರೋದೊಂದು ಬೋರ್ಮಾಳದ, ನಿಮ್ಮಪ್ಪೆ ನನಗೇನು ಏನೂ ಇಟ್ಟು ಹೋಗಿಲ್ಲ, ಅದಕ್ಕೆ ಅಂದ್ರೆ ನಾ ಇರುತ್ತಾನೆ ನನ್ನ ಕೈಯಾಗಿ ನನ್ನ ಕೊಳ್ಳಾಗಿಂದ ಇರಲಿ, ನಾಳೆ ನಾ ಸತ್ತು ಬಳಕೆ ನಿನಗೇ ಇರ್ತದಲ್ಲಪ್ಪ, ನಾಳೆ ನಾ ಸತ್ತು ಬಳಕೆ ನಿನಗೇ ಇರ್ತದಲ್ಲ, ಇದನ್ನು ಸಂಗಟ ಒಯ್ಯಾಕಿನ ನಾಳೆ ನಾ ಸತ್ತು ಬಳಕೆ ನಿನಗೇ ಇರ್ತದಲ್ಲ ತಗೊಂಡ್ರ ಮಗ ವಿಚಾರ ಮಾಡೋಣಂತ, ಮುಂದೆ ನೀ ಎಂದು ಸಾಯ್ಬೇಕೋ ಏನೋ, ಅಂದು ಸಾಯೋದಕ್ಕಿಂತ ಇವತ್ತೇ ಸಾಯತ್ತೆ, ಕುತ್ತಿಗೆ ಮೇಲೆ ಕಾಲು ಕೊಟ್ಟಂದು ಕೊಂದು ಒಂದು ತೊಲೆ ಬಂಗಾರ ತೊಗೊಂಡು ಹೋಗ್ಕನ ತಗೊಂಡ್ರೆ ಏನು ಒಯ್ಯವ್ರಿ ನೀವು? ಸುಮ್ಮನೆ ಇರುತ್ತಾನೆ ಕೊಡೋದು ನಂದು ಹೇಗ್ರಿ? ನಮಗೆ ಅವ್ನು ಸ್ವಲ್ಪ ರೊಕ್ಕ ಇದ್ರೆ ಸಾಕು, ಭಾರಿ ದುರಂಕಾರ. ನಾ ಹೇಳಿನ ನಿಮಗೆ, ನನ್ನ ಬಲ್ಲೆ ಬಂದು ನಮ್ಮ ಊರೊಂದೊಂದು ಹುಡುಗ
ಅಪ್ಪರೇ ಒಂದು 200 ರೂಪಾಯಿ ಕೊಡ್ರಿ, ಕೂಸಿಗೆ ಆರಾಮಿಲ್ಲ ಅಂತ. ಪಾಪ ಮಗನಿಗೆ ಆರಾಮಿಲ್ಲ ಅಂತ ತೊಗೊಂಡು ಹೋಗಂದೀವಿ. ಅವನಿಗೆ ಆರಾಮಿದ್ದಿಲ್ಲ, ಕೂಸಿಗೆ ಆರಾಮೇ ಇತ್ತು, ಇವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಹೆಂಗೆ ಮಾಡ್ತಾರೆ? ಕುಡಿಲಕ್ಕ ಬೇಕಾಗ್ಯಾವ. ನನ್ನ ರೊಕ್ಕದಾಗೆ ಅಂದ 100-150 ರೂಪಾಯಿ ಕುಡ್ದಾನ. ಕುಡ್ದು 50 ರೂಪಾಯಿ ಕಿಸಾಗೆ ಇಟ್ಕೊಂಡು ಜೋಲಿ ಹೊಡ್ಕೋತ ಹೊಂಟಾನ. ಅವನಿಗೆ ಒಬ್ಬ ಗೆಳೆಯ ಹೆಂಡಿ ಅವ ಅಂತಾನೆ, ಅಪ್ಪರ ಹೊಂಟ್ರಾಗ ಹಂಗೆ ಜೋಲಿ ಹೊಡಿಬಿಡ ಗಪ್ಪಾಗು ಅಂತಾನೆ. ಯಾ ಅಪ್ಪನವರು? ಇಂಥ ಅಪ್ಪನವ್ರಿಗೆ ಕಿಸಿದಾಗ ಹಾಕಿನಿ ಅಂತ ನನ್ನ ರೊಕ್ಕನೇ ತೊಗೊಂಡು ಬರೀ 50 ರೂಪಾಯಿ, ಬರೀ 50 ರೂಪಾಯಿ ಅವ್ನು ಕಿಸೆದಾಗಿದ್ದರೆ ಇಂಥ ಅಪ್ಪವ್ರಿಗೆ ಕಿಸೆದಾಗ ಹಾಕ್ತೇನೆ, ಖರೀದಿ ಮಾಡ್ತೀನಿ ಅಂತ ಹಿಂಗೆ ಚಟಿಕೆ ಹೊಡಿತ ನನ್ನ ಮುಂದೆ. ಹೆಂಗೆ ಮಾಡ್ತಾರೆ? ನಾವು ಇಟ್ಟೆಲ್ಲ ದಿಮಾಕಿನಾಗ್ಯದ, ನನ್ನ ಬಳಿ ಅಟ್ಟದ, ನನ್ನ ಬಳಿ ಇಟ್ಟದ ತಿಳ್ಕೊಂಡದು. ನಾವು ಏನು ದಿಮಾಕಿನಾಗ್ಯದ ನಾವು ಮೆರಿತೀವಲ್ಲ, ಇದೆಲ್ಲ ನಮ್ಮ ಜೊತೆಯೊಳಗೆ ಬರ್ತದೆ ಏನ್ರಿ ತಿಳ್ಕೊಂಡ್ರೆ ಏನು ಕೂಡ ಬರಲ್ಲ. ಪುಣ್ಯಾತ್ಮರೇ, ಬರುವಾಗೂ ಕೂಡ ಕಾಲೆಗೈಲೇನೆ ಬಂದೀವಿ, ಹೋಗಾಗೂ ಕೂಡ ಕಾಲೆಗೈಲೇನೆ ಹೋಗ್ತೀವಿ. ಆದ್ರೆ ಬಂದು ಹೋಗೋದ್ರ ಮಧ್ಯದೊಳಗೆ ಏನೈತಲ್ಲ, ನಾವು ಪುಣ್ಯದ ಗಂಟು ಸಂಪಾದನೆ ಮಾಡ್ಬೇಕು. ಏತ್ರೆ ನಮ್ಮ ಜೊತೆಯೊಳಗಿಂದ ಏನು ಬರ್ತಂತೀವಿ ನೀವು? ಒಂದು ಪುಣ್ಯ, ಇನ್ನೊಂದು ಧರ್ಮ, ಇವೆರಡೇ ನಮ್ಮ ಜೊತೆಯೊಳಗಿಂದ ಬರ್ತಕ್ಕಂಥವು. ಅಂಥ ಪುಣ್ಯ ಧರ್ಮ ಅಂತಕ್ಕಂಥದ್ದು ನಾವು ಸಂಪಾದನೆ ಮಾಡ್ಬೇಕು. ಅದಕ್ಕಾಗಿಯೇ ಏನ್ರಿ ಅವ ಒಂದನೇ ಗೆಳೆಯ ಏನಂತಾನ, ಖುಷಿ ಆಯಿತು ಯಪ್ಪ ಅಂದರು. ನೀ ಮೂಕದಿದೋ, ನೀ ಹುಚ್ಚದಿದೋ, ಏನದಿದೋ ನಮಗೆ ಗೊತ್ತಿಲ್ಲ. ಅದಕ್ಕೆ ನೀವು ಏನಾರು ಹೇಳಪ್ಪ, 1-2 ಮಾತು ನಮಗೆಂದ ಹೇಳು ಅಂದು ಕೂಡ ಹುಚ್ಚಿರಪ್ಪ ಜನಗಲ ಕತ್ತ. ಇಲ್ಲ ನೀ ನಗು, ನಮಗೊಂದು ಏನಾರು ಒಂದು ಮಾತು ಹೇಳು, ನಿನ್ನ ನುಡಿ ಅಂದ್ರೆ ನಮ್ಮ ಕಿವಿಯಾಗಿ ಬಿತ್ತಂದ್ರೆ ನಮ್ಮ ಜನ್ಮ ಅಂತಕ್ಕಂಥ ಪಾವನಕ್ಕದೆ. ನಾವು ಹುಟ್ಟದಾಗಿನಿಂದ ನಿನ್ನ ನೋಡಕತ್ತೀವಿ, ನಿನ್ನೊಂದು ನುಡಿ ಕೇಳಿಲ್ಲ ಏನ್ರಿ? ನಿನಗೆ ಯಾರು ಕೂಡ ನಿನಗೆ ಉಣುವತ್ತು ಕೂಡ ಅಂದಿಲ್ಲ, ತಿನ್ನುವತ್ತು ಕೂಡ ಅಂದಿಲ್ಲ. ಏನ್ರಿ ನಾ ಉಣ್ತೀನಿ ತಿಂತೀನಿ ಅಂತ ಒಂದು ದಿವಸ ಕೂಡ ಅಂದಿದ್ದು ನಾವು ನೋಡಿಲಿಪ್ಪ. ಅದಕ್ಕೆ ಮುಪ್ಪಾನ ವಯಸ್ಸಾಗದೆ, ಅದಕ್ಕೆ ಒಂದು ಒಳ್ಳೆ ಮಾತಾರು ಹೇಳು, ಕೆಟ್ಟದ್ದರ ಹೇಳು, ಕಡೆಗೆ ನಮಗೆ ಸಿಟ್ಟು ಬಂದು ಬೈದರೆ ಬೈ, ನಿದ್ದೆ ಕೆಡಿಸಿವತ್ತಂತ ಏನಾರು ಹೇಳು, ಒಂದು ಮಾತ ನಮಗೆಂದು ಹೇಳು ಅಂದಾಗ ಅವಾಗಿಂದ ಕೋಡಿಕೊಪ್ಪ ಹುಚ್ಚಿರಪ್ಪ ಅಜ್ಜರು ಬರೀ ನಗದು ಮಾಡಕ್ಕತ್ರು. 5 ನಿಮಿಷ ಆಯಿತು, 15 ನಿಮಿಷ ಆಯಿತು, 20 ನಿಮಿಷ ಆಯಿತು. ಯಪ್ಪ ನೀ ಏನು ಮಾಡಿದ್ರಿ ಇವತ್ತು? ನೀ ಏನರ ಒಂದು ಹೇಳಬೇಕು. ನೀ ಹೇಳಿಲ್ಲ ತಗೊಂಡು ನಾವು ಇಲ್ಲಿ ಎದ್ದೇ ಹೋಗಂಗಿಲ್ಲ ತಗೊಂಡಂದಾಗ ಯಾವಾಗಿಂದ ಕೋಡಿಕೊಪ್ಪದ ಹುಚ್ಚಿರಪ್ಪದ್ರು ಎಷ್ಟೊತ್ತಿನ ಮೇಲೆ ಅಂದ್ರತ್ತ, ಯಾವ್ದು ಹೌದಂತೀರಿ ಅದು ಅಲ್ರಲೆ, ಯಾವ್ದು ಅಲ್ಲ ಅಂತೀರಿ ಅದೇ ಹೌದ, ಹೋಗರೆ ತಗೊಂಡು ಲಿಂಗೈಕಾಯಿ ಬಿಟ್ನತ್ ನೋಡ್ರಿ. 96 ವರ್ಷದ ಹುಚ್ಚಿರಪ್ಪಜ್ಜ ಯಾವ್ದು ಹೌದಂತೀರಿ ಅದು ಅಲ್ಲ, ಯಾವ್ದು ಅಲ್ಲ ಅಂತೀರಿ ಅದು ಹೌದು ಹತ್ತುಕೊಂಡು ಹೇಳಿ ಲಿಂಗೈಕಾಯಿ ಬಿಟ್ನತ್. ಯಾವ್ದು ಹೌದಂತೀವ್ರಿ? ಇದು ಬರೀ ಅವತ್ತು ಕೋಡಿಕೊಪ್ಪದ ಹುಚ್ಚಿರಪ್ಪಜ್ಜರು ಹೇಳಿದ್ದ ಅಟ್ಟೆ ಅಲ್ಲ, ಈಗ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಇದು ಬರೇ ಅದು 4 ಮಂದಿಗೆ ಅಂತ ಹೇಳಿರ್ತಕ್ಕಂಥ ಮಾತಲ್ಲ. ಈ ಭೂಮಿ ಮೇಲೆ ಮನುಷ್ಯರಾಗಿ ನಾವು ಏನು ಹುಟ್ಟಿವಲ್ಲ, ಇದು ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥ ಮಾತದೆ. ಯಾವ್ದು ಹೌದಂತೀವಿ ಅದು ಅಲ್ಲತ್ತ, ಯಾವ್ದು ಅಲ್ಲ ತಿಳ್ಕೊಂಡಿವಿ ಅದೇ ಹೌದ ತಿಳ್ಕೊಂಡ್ರ ಹಂಗಿತ್ತಂದ್ರೆ ನಾವು ಯಾವ್ದು ಹೌದ ತಿಳ್ಕೊಂಡಿವಿ. ಬಸವಣ್ಣವ್ರು ಅದೇ ಮಾತು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ನಾವು ಯಾವದನ್ನು ನೆಚ್ಕೊಂಡು ಕುಂತೀವಿ, ಭೂಮಿ ಹೇಮ ಕಾಮಿನಿ ಇದು ನಂದು ಹತ್ತುಗುಣ ಅಂತ ಅಂತೀವಿಲ್ರಿ ಏನ್ರಿ? ಆದ್ರೆ ಬಸವಣ್ಣವ್ರು ಅಂತಾರ ಇದಕ್ಕೆ ಇದಿ ಅಂತಾರ. ಅಂದ್ರೆ ಕಷ್ಟ ಕೊಡ್ತದೆ ಇದು. ಯಾವುದು ಭೂಮಿ ಹೇಮ ಕಾಮಿನಿ ಇವೆಲ್ಲ ಏನು ಮಾಡ್ತಾವ ಹತ್ಕೊಂಡ್ರೆ ಕಷ್ಟ ಕೊಡ್ತಾವ. ಯಾರ ಜೀವನದೊಳಗೆ ಅಂದ್ರೆ ಯಾರೇ ಅಂದ ಇಟ್ಟೆಲ್ಲ 100 ಎಕರೆಂದ ಬಡದಾಡಿ 100 ಎಕರೆಂದ ಜಮೀನು ಗಳಿಸಿರ್ತೀವಲ್ಲ, ನಾಳೆ ನಾವು ಸತ್ತಾಗ ಅಂದ ಈ ಹೊಲ ಬರ್ತದಂತೀರೇನು? ಬರ್ತದ್ರಿ? ಒಬ್ಬಂದು ಕೋರ್ಟಿಗೆ ಬಿದ್ದಿತ್ತು, ಕೇಸ ಕೋರ್ಟಿಗೆ ಬಿದ್ದಿತ್ತು. ಯಾವಾಗಿಂದ ಕೇಸಿಂದ ಕೋರ್ಟಿಗೆ ಬಿದ್ದದೆ, ವಕೀಲ ಏನಂದ, ನೋಡಪ್ಪ ಒಂದು ಕೆಲಸ ಮಾಡು. ಏನು ಕೆಲಸ? ಈಗ ಸಮೀಪ ಬಂದದ, ಈ ಸದ್ಯ ಏನು ಬೇಕಾಗಿದೆ? ಈಗ ಸಾಕ್ಷಿ ಬೇಕಾಗ್ಯದ ಏನ್ರಿ? ಸಾಕ್ಷಿ ಬೇಕಾಗ್ಯದ. ಅದಕ್ಕೆ ಯಾರೇ ನಿನ್ನ ಪರವಾಗಿ ಅಂದ್ರೆ ಸಾಕ್ಷಿ ಹೇಳೋರನ್ನ ಒಬ್ಬರನ್ನ ಕರ್ಕೊಂಡು ಬಾ, ನಿನ್ನ ಕೇಸ್ ನಿನ್ನಂತೆ ಬಗೆಹರಿಸ್ಬಿಡ್ತೀನಿ ಅಂತ ಇವ ಅಂದ. ಸರ್ ನನಗೆ 3 ಮಂದಿ ಗೆಳೆಯರ, ಜೀವಕ್ಕೆ ಜೀವ ಕೂಡ ಗೆಳೆಯರ, ಪ್ರಾಣಕ್ಕೆ ಪ್ರಾಣ ಕೂಡ ಗೆಳೆಯರ, 3 ಮಂದಿನ ತರ್ತೀನಿ ರೀ ಅಂದ. 3 ಮಂದಿ ಬೇಡ, ಯಾರಿಗಾರು ಒಬ್ಬರಿಗೆ ಕರ್ಕೊಂಡು ಬಾ, ಇನ್ನೇನು ದೊಡ್ಡ ಕೇಸ್ ಅಲ್ಲ, ಯಾರಿಗಾರು ಒಬ್ಬರಿಗೆ ಕರ್ಕೊಂಡು ಬಾ. ಹೋಗಿ ಆಯ್ತು ರೀ ಸರ್ ಕರ್ಕೊಂಡು ಬರ್ತೀನಿ ಎತ್ತಿಕೊಂಡು ಬಂದ 1ನೇ ಗೆಳೆಯನ ಹತ್ರ ಬಂದ. ಅವ ನೋಡಿದ ಗೆಳೆಯ, ಓಹೋ ಬಾರಪ್ಪ ಪ್ರೀತಿ ಗೆಳೆಯ ಬಂದೆಲ್ಲ ತಿಳ್ಕೊಂಡು ಭಾಳ ಖುಷಿಪಟ್ಟ. ಬಾ 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 ಕುಂದ್ರು. ಹೆಂಗಿನ ಬಂದು ಈ ಕಡೆ? ಏನಿಲ್ಲ, ನಿನ್ನ ಬಳಿ ಒಂದು ಕೆಲಸ ಅದ, ಅದಕ್ಕೆ ಬಂದೀನಿ. ಏನು ಕೆಲಸ? ಏನಿಲ್ಲ, ನನ್ನೊಂದು ಕೇಸ್ ಕೋರ್ಟಿಗೆ ಬಿದ್ದದ, ನೀ ಕೋರ್ಟ್ನೊಳಗಿಂದ ಬಂದು ನನ್ನ ಪರವಾಗಿಂದ ನೀ ಸಾಕ್ಷಿ ಹೇಳಿಬಿಟ್ಟೆ ಅಂತಂದ್ರೆ ನನ್ನ ಕೋರ್ಟ್ ನಿನ್ನ ಬಿಡುಗಡೆ ಹಾಕದ. ಯಾಕಂದ್ರೆ ನಾನು ನಿನ್ನನ್ನು ಅಟ್ಟು ಪ್ರೀತಿ ಮಾಡ್ತೀನಿ, ನೀನು ನನ್ನನ್ನು ಅಟ್ಟು ಪ್ರೀತಿ ಮಾಡ್ತಿದ್ದಿ.
ಇದು ನಮ್ಮ ಪ್ರೀತಿ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದ್ರೆ ನೀ ಏನು ಮಾಡಬೇಕು, ಕೋರ್ಟ್ನೊಳಗೆ ಬಂದು ಅಂದ ಸಾಕ್ಷಿ ಹೇಳ್ಬೇಕಪ್ಪ ನನ್ನ ಪರವಾಗಿ, ಅಂದಾಗ ನನಗೆ ಕೋರ್ಟ್ ಬಿಡುಗಡೆ ಮಾಡ್ತದೆ. ಹಿಂಗೆ ಏನು ಅದೇನು ದೊಡ್ಡ ಆಗದೋ ದೋಸ್ತ, ನಿನ್ನ ಪರವಾಗಿ ಹೇಳಾರ್ದು ಯಾರ ಪರವಾಗಿ ಹೇಳಿ? ನೀ ಏನು ಚಿಂತೆ ಮಾಡಬೇಡ, ನೀ ಏನು ಹೇಳಂದ್ರೆ ಹೇಳ್ತೀನಿ. ನಿನಗೆ ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ, ಚಂದ್ರ ಅನ್ನಂದ್ರೆ ಚಂದ್ರ ಅಂತೀನಿ, ನಿನಗೆ ಏನು ಅನ್ನಂತಿ ಅದನ್ನೆಲ್ಲಾನು ಕೂಡ ಹೇಳ್ತೀನಿ ಸಾಕ್ಷಿ. ಎಲ್ಲಿ? ಮನ್ಯಾಗ ಕೂತ್ ಹೇಳವನ, ಮನೆ ಬಿಟ್ಟು ಹೊರಗೆ ಬರಲ್ಲ. ನೀ ಏನು ಕೇಳ್ತೀನಿ, ಏನು ಹೇಳಂತಿದ್ದು ಹೇಳ್ತೀನಿ, ಮನೆ ಬಿಟ್ಟು ಹೊರಗೆ ಬರಲ್ಲ, ಮನ್ಯಾಗ ಕೂತ್ಕೊಂಡೆ ಹೇಳ್ತೀನಿ. ಅಲ್ಲೋ ಕೋರ್ಟ್ನೊಳಗೆ ಬಂದು ಜಡ್ಜ್ ಎದುರಿಗೆ ನಿಂತ್ಕೊಂಡು ಸಾಕ್ಷಿ ಹೇಳಬೇಕು. ಅದು ನನ್ನ ಕೈಲಿ ಆಗಂಗಿಲ್ಲ. ನಾ ಏನು ಹೇಳಂತಿದ್ದ ಇಲ್ಲೇ ಮನೆಗೆ ಹೇಳವ, ನೋಡಿ ಹಿಂಗೆ ಮಾಡಬೇಡ. ಇಲ್ಲ ನಾ ಮನೆ ಬಿಟ್ಟಂದ ಹೊರಗೆ ಬರಲ್ಲ, ನಾ ಏನು ಹೇಳ್ಬೇಕು ಇಲ್ಲೇ ಕೂತ್ಕೊಂಡು ಹೇಳವ. ಮತ್ತು ನೀನು ತೊಗೊಂಡು ಏನು ಮಾಡಲಿ ತಿಳ್ಕೊಂಡೊಂದು ಬಿಟ್ಟ. ಎರಡನೇ ಗೆಳೆಯನ ಹತ್ರ ಬಂದ, ದೋಸ್ತ ನನಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಹೇಳಿದ್, ಜೀವಕ್ಕೆ ಜೀವ ಕೊಡ್ತೀನಿ ಅಂತ ಹೇಳಿದ್. ಇವತ್ತು ನಾ ಕಷ್ಟದಾಗ ಅದೀನಿ, ನೀ ಏನೂ ಮಾಡೋದು ಬೇಕಾಗಿಲ್ಲ ಏನ್ರಿ, ನನಗೆ ನೀ ರೊಕ್ಕ ಕೊಡಬೇಕಾಗಿಲ್ಲ, ಬೆಳ್ಳಿ ಕೊಡಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಬರೀ ನೀ ಕೋರ್ಟ್ನೊಳಗೆ ಬಂದು ನನ್ನ ಪರವಾಗಿ ಸಾಕ್ಷಿ ಹೇಳಿ ನನ್ನ ಬಿಡುಗಡೆ ಮಾಡಿಸು. ಯಾಕಂದ್ರೆ ನೀ ಅಟ್ಟ ನನ್ನ ಮಾತು ಕೊಟ್ಟಿದ್ದಿ, ಜೀವಕ್ಕೆ ಜೀವ ಕೊಡ್ತೀನಿ ಅಂತಂದಿದ್ದಿ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂದಿದ್ದಿ. ಅದಕ್ಕೆ ನಾನು ಪರವಾಗಿ ಬಂದು ನೀ ಸಾಕ್ಷಿ ಹೇಳದೆ ತಿಳ್ಕೊಂಡ್ರೆ ನನಗೆ ಕೋರ್ಟ್ ಬಿಡುಗಡೆ ಮಾಡ್ತದ. ಅದಕ್ಕೆ ಬಂದು ನಾನು ಸಾಕ್ಷಿ ಹೇಳು. ಯಾವಾಗ ಇಟ್ಟಂದು ಕೂಡಲೇನ ಎರಡನೇ ಗೆಳೆ ಅಂದ, ಯಾರು ಬೇಡ ಅಂತಾರೋ ದೋಸ್ತ, ನೀ ಅಟ್ಟು ಪ್ರೀತಿ ಮಾಡಿದಿ ನನ್ನನ್ನು, ನೀ ಪ್ರೀತಿ ಮಾಡಿದಿ ನಿನ್ನ, ನಾ ಪ್ರೀತಿ ಮಾಡೀನಿ. ಯಾರು ಬೇಡ ಅಂತಾರ? ನೀ ಏನು ಹೇಳಂತಿದ್ದು ಅದು ಸಾಕ್ಷಿ ಹೇಳ್ತೀನಿ. ಮತ್ತು ಅವ ಒಂದೇದವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳೇನಲ್ಲ, ಅದು ಹುಚ್ಚುಕೊಟ್ಟದದು, ಅದ್ರ ಬಲ್ಯಕ್ಕೆ ಹೋಗಿದ್ದೀನಿ. ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳೇನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನಕ ಬರ್ತೀನಿ, ಅದ್ರ ಒಳಗೆ ಬಂದು ಸಾಕ್ಷಿ ಹೇಳಲ್ಲ ಅವ ಅಂದ. ಇನ್ನು ಅವನೇ ಬೇಸಲ್ಲ ಕೌದೇ ಹೇಳ. ಅಲ್ಲ ನೀ ಹಂಗೆ ಮಾಡಕ್ಕೆ ಹೋಗ್ಬೇಡ. ಏನು ಮಾಡಿ ನಾನು ಪರವಾಗಿ ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳು. ಇಲ್ಲಿ ನೀ ಬಾಗಿಲ ನಿಂತ್ಕೊಂಡು ಚೀರಂದ್ರೆ ಚೀರ್ತೀನಿ, ಆದ್ರೆ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಹಂಗೆ ಮಾಡಬೇಡ. ನೋಡು ದೋಸ್ತ, ಜೀವಕ್ಕೆ ಜೀವ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಿ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಿ. ಯಾವಾಗಂದ್ರೆ ನೀ ಹೌದು ಕೊಟ್ಟಿನಿ ಖರೆ, ಆದ್ರೆ ನನಗೆ ಕೋರ್ಟ್ನಾಗ ಬಂದು ಸಾಕ್ಷಿ ಹೇಳೋಕ್ಕಾಗಂಗಿಲ್ಲ. ನೀ ಮತ್ತೆ ಯಾರಿಗಾರು ಗೆಳೆಯರು ನೋಡ್ಕೋತಿ ಕೂಣಂದ. ಅಂದ್ರೆ ಆಯ್ತು ಬಿಡಪ್ಪ ತಿಕೊಂಡು ಬಿಟ್ಟ. ಮೂರನೇ ಗೆಳೆಯನ ಹತ್ರ ಬಂದ. ಅವಾಗಿಂದ ಮೂರನೇ ಗೆಳೆಗೆ ಕೈ ಮುಗಿದ, ನೋಡಪ್ಪ ದೋಸ್ತ, ನಾ ಯಾರು ನನ್ನವ್ರು ಹತ್ಕೊಂಡು ಹಚ್ಕೊಂಡಿದ್ದೆ, ಅಟ್ಟು ಪ್ರೀತಿ ಮಾಡಿದ್ನಲ್ಲ, ಒಬ್ಬರೇ ಮನೆ ಬಿಟ್ಟು ಬರೋಕೆ ಬರಂಗಿಲ್ಲ ಅಂತೇಳ್ಯಾನ. ಇನ್ನೊಬ್ಬ ಕೋರ್ಟಿನ ಬಾಗಿಲು ತಂದೆ ಬರ್ತೀನಿ ಅಂತೇಳ್ಯಾನ. ಏನು ಉಳ್ದವ್ ನೀವೊಬ್ಬ ಏನ್ರಿ, ನೀವೊಬ್ಬ ಅಂದ್ರೆ ಸಾಕ್ಷಿ ಹೇಳಿಲ್ಲ ತಿಳ್ಕೊಂಡ್ರ ನಾನು ಕೋರ್ಟ್ನಿಂದ ಬಿಡುಗಡೆ ಆಗಂಗಿಲ್ಲ. ನೀ ಏನಾರ ಮಾಡು, ನೀವೊಬ್ಬ ಅದಿದ್ದೀನಿ, ನಿನ್ನ ಕಾಲು ಬೀಳ್ತೀನಿ, ನನ್ನ ಪರವಾಗಿಂದ ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳತ್ತಿಕೊಂಡಂದಾಗ ಮೂರನೇ ಗೆಳೆ ಅಂತಾನ. ಯಾಕೆ ಚಿಂತೆ ಮಾಡ್ತೀವೋ ತಮ್ಮ? ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳ್ಯಾನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ. ಅವ ಕೋರ್ಟಿನ ಬಾಗಿಲು ತಂದೆ ಬರ್ತೀನಿ ಅಂತ ಹೇಳ್ಯಾನಲ್ಲ, ನಾ ಕೋರ್ಟಿನ ಬಾಗಿಲು ತನ ಬರ್ತೀನಿ, ಕೋರ್ಟಿನ ಒಳಗೆ ಬರ್ತೀನಿ. ಒಳಗೆ ಬಂದಂದ್ರೆ ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತೀನಿ ನಡಿ ಎತ್ತಿಕೊಂಡಂದ. ಯಾರು ಒಳ್ಳೆಯವ್ರಿ? ಏಯ್ ಸುಮ್ಕೋದು ಏನ್ರಿ, ಯಾರು ಒಳ್ಳೆಯವ್ರಿ? ಮೂವರದ್ರಾಗ ಯಾರು ಒಳ್ಳೆಯವ್ರಿ? ನಿಮ್ಮ ದೃಷ್ಟಿಯಾಗಿ ಎಲ್ಲರೂ ಒಳ್ಳೆಯವ್ರಿ ಏನ್ರಿ? ನಾವು ಈ ಕತೆ ಕೇಳೋದ್ರಿಂದ ನಾವು ಏನಂತೀವಿ? ಮೂರನೇ ಗೆಳೆ ಒಳ್ಳೆವ, ನಮ್ಮನ್ನು ಬಿಡುಗಡೆ ಮಾಡಿಸ್ತಾನಂತಂದ ಮೂರನೇ ಗೆಳೆ ಒಳ್ಳೆ ಮತ್ತುಕೊಂಡು ಅಂತೀವಿಲ್ಲ ನಾವು. ಆದರೆ ಇವು ಒಂದನೇ ಗೆಳೆ ಯಾರು? ಒಂದನೇ ಗೆಳೆ ಯಾರು ರೀ? ನಾಳೆ ನಾವು ಸತ್ತಾಗ ಜಿಪುಣತನ ಮಾಡಿ ಕಂಜೂಸ್ತನ ಮಾಡಿ ರೆಬ್ಬ ಮೈ ಗುಡಿ ಪಟ್ಟಿ ಕೊಡ್ಲಾರ್ದಂಗೆ ಇವತ್ತು 8 ಮಂದಿ ಕೂಡಿರಿ ಬುಟ್ಟಿ 50 ತಂದಂಗೆ. ಏನ್ರಿ, ರೆಬ್ಬ ಮೈಗೆ ಬುತ್ತಿ ಜಾತ್ರೆ ಬರಲಾರ್ದಂಗೆ, ಪಟ್ಟಿ ಕೊಡ್ಲಾರ್ದಂಗೆ, ಜಿಪುಣತನ ಮಾಡಿ ಉಗುಳು ಹಚ್ಚಿ ಎಣೆ ಚಂದ ಅಲಮರ್ಯಾಗ ಇಡ್ತಿರಲ್ಲ, ಕಪಾಟ್ನಾಗ ಇಡ್ತಿರಲ್ಲ. ನಾಳೆ ನಾವು ಸತ್ತಾಗ ಅದಕ್ಕೆ ಅಂತೀರಿ, ಅಲ್ಲ ನಿನಗೆ ಇಟ್ಟು ಕಾಜಿ ಮಾಡೀನಿ, ಇಟ್ಟು ಜ್ವಾಕ್ ಮಾಡಿ ನಾ ಇಟ್ಟು ಗಳಿಸೇನಿ. ನನ್ನ ಜೊತೆಯೊಳಗೆ ನೀ ಬಾ ತಿಳ್ಕೊಂಡಂದ್ರ ಅದು ಅಂಥದ ಹುಚ್ಚ. ಹೌದು, ನೀ ಭಾಳ ಕಾಜಿ ಮಾಡಿದಿ, ಪ್ರೀತಿ ಮಾಡಿದಿ, ನನ್ನನ್ನು ಭಾಳ ಜ್ವಾಕಿ ಮಾಡಿ ಅಂದ ಇಟ್ಟಿದ್ದು ಖರೆ. ಆದ್ರೆ ಅದು ಒಂದನೇ ಗೆಳೆ ಏನಂತದ್ರಿ? ಹಿಂದೆ ಹೆಂಡರನ್ನ ಬಿಟ್ಟಿದಿ, ಮಕ್ಕಳನ್ನ ಬಿಟ್ಟಿದಿ, ಮೊಮ್ಮಕ್ಕಳನ್ನ ಬಿಟ್ಟಿದಿ, ಮರಿ ಮೊಮ್ಮಕ್ಕಳನ್ನ ಬಿಟ್ಟಿದಿ, ಅವಕ್ಕೂ ನೋಡ್ಕೋಬೇಕಲ್ಲ. ನೀ ಏನು ಹೊಂಟಿದಿ, ನಿನ್ನ ಜೊತೆಯೊಳಗೆ ನಾನು ಬರ್ಲಿಕ್ಕಾಗಂಗಿಲ್ಲ. ನಾ ಏನಿದ್ರು ಕೂಡ ನಾ ಈ ಮನೆಗೆ ಇರವ, ನೀ ಏನು ಹೊಂಟಿದಿ ಹೋಗಿ ಬಾ ಹತ್ತುಕೊಂಡು ಮನ್ಯಾಗ ಕೂತ್ಕೊಂಡು ಟಾಟಾ ಮಾಡ್ತದ. ಯಾವುದು ರೊಕ್ಕ ಬಂಗಾರ ಎಟ್ಟು ಇನ್ನೊಬ್ರಿಗೆಂದ ಮೋಸ ಮಾಡಿದ್ರೆ ನಾವು ಎಟ್ಟು ಗಳಿಸಿರ್ತೀವಿ ರೀ. ನೋಡ್ರಿ, ದೊಡ್ಡ ಅಮ್ಮಿದೆ ಕಾಲಕ್ಕಿಂತ ಕರೋಡಪತಿ ಆಗಬೇಕಂತಂದ್ರೆ ನಿಯತ್ತಿನಿಂದ ದುಡಿದ್ರೆ ಕಾಲಕ್ಕೂ ಕೂಡ ಆಗಂಗಿಲ್ಲ. ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಬೇಕು, ಇನ್ನೊಬ್ರ ಕಿಸೆ ಕತ್ತರಿಸ್ಬೇಕು. ರೀ, ನಾವು ಇನ್ನೂ ಎಟ್ಟು ಗಳಿಸ್ಬೇಕು. ನಾವು
ಅಲ್ರಿ ಬದುಕಿನೊಳಗಿಂದ ಇದೆಲ್ಲ ನಮ್ಮ ಜಿತ್ತೊಳಗಿಂದ ಬರಂಗಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತದ. ಹೇಳ್ತಾರಲ್ಲ ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ತಗೊಂಡು 3 ವೈರಾಗ್ಯಗಳು. ಈಗ ನಾವು ಹೇಳ್ತೀವಿ ಯಾವುದು ನಿನ್ನ ಜೊತೆಯೊಳಗಿಂದ ಬರಂಗಿಲ್ಲ ಏನ್ರಿ ನಾವು ಹೇಳಿರ್ತೀವಿಲ್ಲ. ಅಯ್ಯ ಅಪ್ಪವ್ರು ಹೇಳಿದ ಬರೋಬರ ಇದೇವು ಏನು ಬರ್ತದೆ ಯಾಕೆ ಸಂಗಾಟ ಎಟ್ಟು ಗಳಿಸಿದ್ದು ಎಲ್ಲ ಇಲ್ಲಿ ಇಟ್ಟು ಅದು ನೋಡ್ಯಾಕ ಅನ್ನೋದು ಎಲಿತಾನ ಅವನು ಹೊಲ್ದು ಒಡ್ಡು ದಾಟುತ್ತಾನ. ಅದಕ್ಕೆ ಮಣ್ಣಾಗಿಟ್ಟು ಅವನು ಹೊಲ್ದು ಒಡ್ಡು ದಾಟುತ್ತಾನ. ಏನು ಕಟ್ಕೊಂಡು ಅಂದ್ಯಾವು ಎಲ್ಲ ಇಲ್ಲೇ ಬಿಟ್ಟು ಊರಾಗ ಬಂದು ಹಾಲು ಮಾರೋದು ಬಿಟ್ಟು ಅವು ಡೈರಿಗೆ ಹಾಕತ್ ಮನೆ ಮಕ್ಕಳಿಗೆ ಹಾಲು ಕುಡಿಸಲ್ರಿ. ಹಾಂ ಬಡ್ಡಿ ವ್ಯವಹಾರ ಮಾಡೋದು ಯಾರೇ ಬಿಟ್ರಿ, ರೊಕ್ಕ ಗಳಿಸೋದು ಯಾರೇ ಬಿಟ್ರಿ, ಎಲ್ಲ ಇದು ಸುಮ್ಮ ಏನ್ರಿ ಎಲ್ಲರ ಅದಕ್ಕೆ ಸ್ಮಶಾನ ವೈರಾಗ್ಯ ಎತ್ತುಕೊಂಡಂತಾರ. ಅದಕ್ಕೆ ಏನು ಮಣ್ಣಾಗಿಟ್ಟೇನು ಬರ್ತಿರಲ್ಲ ಹೊರಗೆ ಬರುತ್ತಾನ ಅಟ್ಟು ಮಾತಾಡ್ತೀರಿ. ಈಗ ಪುರಾಣ ಹೇಳಾಗ ಎಲ್ಲ ಹೇಳ್ತೀವಿ ಏನು ಇಲ್ಲ ಯಾವುದು ನಿಮ್ಮ ಜಿತ್ತೊಳಗೆ ಬರೋಂಗಿಲ್ಲ ಹಿಂಗೆಲ್ಲ ಹೇಳ್ತೀವಿ. ಕರೆಯೋದೇವು ಅಪ್ಪವ್ರು ಹೇಳಿದ್ ಏನು ಬರ್ತದೆ ತಂಗಿ ಅನ್ನೋದು ಎಲಿತಾನ. ಜಯಮಂಗನ ಅಂದ್ರೆ ಗಂಗಾ ಡಣ್ಣ ಅನ್ನುತ್ತಾನ. ಗಂಗಾ ಡಣ್ಣ ಅಂತೂ ಕರಿಗಾಡ ಒಳಗೆ ಹೋಯ್ತು. ನಮ್ಮ ಪುರಾಣ ಇಲ್ಲೇ ಉಳಿತು ಹೈರಾಣಕ್ಕೆ. ಹೆಂಗೆ ಮಾಡ್ತೀರಿ? ನಮ್ಮ ಪುರಾಣ ಇಲ್ಲೇ ಉಳಿತು ಕರಿಗಡಬಕ್ಕೆ. ಆಯಿತು ಊರು ಸುದ್ದಿ ಮಾತಾಡ್ಕೋ